ವ್ಯವಸ್ಥೆಯಲ್ಲಿ ಹುಳುಕಂತೂ ಇದೆ. ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಈಗ ಸದ್ಯಕ್ಕೆ ಮಾತಾಡೋಲ್ಲ. ವ್ಯವಸ್ಥೆಯಲ್ಲಿ ಹುಳುಕಂತೂ ಇದೆ. ST ಸಮುದಾಯಕ್ಕೆ ಸೇರಿದ ಹಣ ಇಲ್ಲ ಅಂತಂದ್ರೆ ದಾಲ್ ಮೇ ಕುಚ್ತೋ ಕಾಲ ಹೇ, ಒಪ್ಕೊಳ್ಳೇಬೇಕು ಅದನ್ನ ನಾವು. ಖಂಡಿತವಾಗ್ಲು ಆ ಸರ್ಕಾರ ಈ ಸರ್ಕಾರ ಅಲ್ಲ ಅಂತ ಹೇಳೋದಕ್ಕಿಂತ ಆ ಸಂದರ್ಭದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರವನ್ನ ಹೊಣೆ ಮಾಡೋದು ಬಹಳಷ್ಟು ಜವಾಬ್ದಾರಿ, ನಮ್ಮ ನಿಮ್ಮ ಬಹಳಷ್ಟು ಜವಾಬ್ದಾರಿ ಅದ್ರ ಮೇಲೆ ಇದೆ. ವಿರೋಧ ಪಕ್ಷವಾಗಿ ಅದನ್ನ ನಾವು ಮಾಡಲೇಬೇಕಾಗುತ್ತೆ. ಯಾವ ಸರ್ಕಾರವನ್ನ 40% ಸರ್ಕಾರ ಅಂತ ಹೇಳಿ ಭ್ರಷ್ಟ ಸರ್ಕಾರ ಅಂತ ಹೇಳಿ ಇದು ಬಿಜೆಪಿ ಪಕ್ಷದ ವಕ್ತಾರರಿಗೆ ಬಿಜೆಪಿ ಪಕ್ಷದ ವಕ್ತಾರರಿಗೆ ಕೇಳಿಸಿಕೊಳ್ಳುವ ವ್ಯಾಧಾನ ಇಲ್ಲ. ಬಿಜೆಪಿ ಪಕ್ಷದ ವಕ್ತಾರರಿಗೆ ಬಿಜೆಪಿ ಪಕ್ಷದ ವಕ್ತಾರರಿಗೆ ಕೇಳಿಸಿಕೊಳ್ಳೋ ವ್ಯವಧಾನ ಇಲ್ಲ. ಪ್ರಶ್ನೆಯನ್ನ ಎದುರಿಸುವ ವ್ಯವಧಾನ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. You have to listen. You have to listen. ಕೇಳಿಸ್ಕೊಳ್ಳಿ. 10 ಸೆಕೆಂಡ್ ಮಾತಾಡಿಲ್ಲ ಅವರು. ಹೆಂಗ್ ಡಿಸೈಡ್ ಮಾಡ್ತೀರಾ? 10 ಸೆಕೆಂಡ್ ಮಾತಾಡಿಲ್ಲ ಅವರು. ಇದು ಡಿಬೇಟ್ ಮಾಡೋ ವ್ಯವಸ್ಥೆ ಅಲ್ಲ. ಇದು ಡಿಬೇಟ್ ಮಾಡೋ ವ್ಯವಸ್ಥೆ ಅಲ್ಲ. ನಿಮ್ಮ ಪಕ್ಷದ ವೇದಿಕೆ ಅಲ್ಲ. ರವಿಚಂದ್ರ ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸಿವಿಲೈಸ್ ಡಿಸ್ಕಷನ್ಸ್ ಫ್ರಮ್ ದಿ ಬಿಜೆಪಿ ಅಂಡ್ ದಿಸ್ ಪೋಡಿಯಂ. It should be from everybody. ಉತ್ತರಕ್ಕೆ ಬನ್ನಿ. ರವಿಚಂದ್ರ ಅವರ ವಿಷಯಕ್ಕೆ ಬನ್ನಿ. ಕರ್ನಾಟಕ ವಿಚಾರದಲ್ಲೇ ಮಾತಾಡ್ತಾ ಇದ್ದೀನಿ. ನಾವು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಇವತ್ತಿನ ಸರ್ಕಾರವನ್ನ ಕೇಳುವ ಜವಾಬ್ದಾರಿ ಎಲ್ರಿಗೂ ಇದೆ ಅಂತ ಹೇಳಿದೆ. ಇವತ್ತು ಅವ್ರು ವಿರೋಧ ಪಕ್ಷದಲ್ಲಿ ಇದಾರೋ ಇಲ್ವೋ? ಅವ್ರು ಯಾಕೆ ಇಷ್ಟೆಲ್ಲ ಮಾತಾಡ್ಬೇಕು? ನಾನು ಅದನ್ನೇ ವಿಚಾರ ಮಾತಾಡ್ತಾ ಇದ್ದೀನಿ. ಅವ್ರು ಮಾತಾಡುವಾಗ ನಾನು ಮಾತಾಡಿಲ್ಲ, ಅಷ್ಟನ್ನೇ ನಾನು ಕೇಳ್ತಾರೆ. ಸಿವಿಲೈಸ್ ಡಿಸ್ಕಷನ್ ಕೇಳ್ತಾ ಇದ್ದೀನಿ. ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಇವತ್ತೇನು ಒಬ್ಬ ಅಧಿಕಾರಿ, ಅವನ ಅಧಿಕಾರಿ ಇರಲಿ ನೌಕರ ಆಗಿರಲಿ, ಆತ ಇವತ್ತೇನು ಸೂಸೈಡ್ ಮಾಡ್ಕೊಂಡಿದ್ದಾನೆ, ಅದರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಸರ್ಕಾರ ಹೊತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಅದಕ್ಕೆ ಯಾರು ಜವಾಬ್ದಾರಿ ಇದ್ದಾರೋ ಅವರನ್ನ ಇದನ್ನ ಮಾಡಬೇಕಾಗುತ್ತೆ, ಪ್ರಾಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದನ್ನ ನಾವು ವಿರೋಧ ಪಕ್ಷವಾಗಿ ಅದನ್ನ ನಾವು ಒತ್ತಾಯ ಮಾಡಿದ್ವಿ, ಕೇಳ್ಕೊಳ್ತೀವಿ. ಒಂದನೇದು. ಎರಡನೇದು, ಇಷ್ಟು ದೊಡ್ಡ ಅಮೌಂಟ್ ಅಂದ್ರೆ 80 ಕೋಟಿ ಹಣವನ್ನ ನೀವು ಯಾವೊಬ್ಬ ಇದನ್ನ ಇಟ್ಕೊಳ್ಳೋದೇನೆ, ಯಾವುದೇ ಒಂದು ಡ್ರಾಯಿಂಗ್ ಆಫೀಸರ್ಗೆ ಅವನದೇ ಆದ ಲಿಮಿಟ್ಸ್ ಅಂತ ಇರುತ್ತೆ ಸಿಗ್ನೇಚರ್ ಮಾಡ್ಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ. ನೀವು ಅಷ್ಟನ್ನು ಹೊರತುಪಡಿಸಿ ಈ ಒಬ್ಬ ಅಧಿಕಾರಿ, ಈ ಒಬ್ಬ ನೌಕರನ ತಲೆಗೆ ಅಷ್ಟು ಹಣವನ್ನ ಕಟ್ಟಲಿಕ್ಕೆ ಹೊರಟಿದಾರಲ್ಲ, ಇದ್ರ ಜವಾಬ್ದಾರಿ ಯಾರು ಹೊರಡ್ತಾರೆ? ಇದು ಮಂತ್ರಿ ಇದನ್ನ ಮೂಗಿನ ಕೆಳಗೆ ಆಗ್ತಾ ಇರುವಂತಹ ವಿಚಾರ ಆದ್ರೂ ಕೂಡ ಮಂತ್ರಿಗೆ ಗೊತ್ತಿಲ್ವಾ? ಅದನ್ನೇ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳಿರುವಂತ ವಿಚಾರ. ಇವತ್ತು ಆ ಮಂತ್ರಿಯ ಇದನ್ನ ನಾವು ವಜಾ ಮಾಡಬೇಕು. ನಾವು ಹಿಂಗ್ ಮಾತನಾಡಬಾರ್ದು. ಬಟ್ ವಾಸ್ತವ ಇವತ್ತು ಈ ವ್ಯಕ್ತಿ ಚಂದ್ರಶೇಖರನ್ ಅವ್ರೇನಿದ್ದಾರೆ, ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ ಅಂದಿದ್ರೆ 85 ಕೋಟಿ ವಿಚಾರ ಬಹಿರಂಗವೇ ಆಗ್ತಿರ್ಲಿಲ್ಲ, ಆಚೆನೆ ಬರ್ತಿರ್ಲಿಲ್ಲ. ನುಂಗಿ ನೀರ್ ಕುಡ್ದ ಯಾರು ಮಾಡ್ತಿದ್ರು ಆಚೆನೆ ಬರ್ತಿರ್ಲಿಲ್ಲ ಅಂತ. ಅಂದ್ರೆ ವ್ಯವಸ್ಥೆ ಒಳಗೊಳಗೆ ಹೆಂಗೆಲ್ಲ ನಡೀತಿದೆ ನೋಡಿ. SC STಗಳ ಬಗ್ಗೆ ಉದ್ದುದ್ದ ಭಾಷಣ, ಅವ್ರ ಅಭಿವೃದ್ಧಿಗೆ ನಾವು ಅಷ್ಟು ಕೋಟಿ ಇಷ್ಟು ಕೋಟಿ ಯಾರು ಬಿಟ್ಟಿಲ್ಲ ಚುನಾವಣೆ ಸಂದರ್ಭದಲ್ಲಿ. ಈ ಸರ್ಕಾರನೇ ಒಪ್ಕೊಂಡಿರ್ತಕ್ಕಂಥ ವಿಚಾರ,
ಏನೋ ಗ್ಯಾರಂಟಿಗಳಿಗೆ ನಾವು 11,000 ಕೋಟಿ ಏನಿತ್ತು SC/ST ಕಾರ್ಪೊರೇಷನ್ ಸೇರಿದ್ದು ಅದನ್ನ ತಗೊಂಡಿದ್ದೀವಿ ಅಂತ ಮಹಾದೇವಪ್ಪನವರೇ ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಪ್ಕೊಂಡು ಹೌದು ಅಮೌಂಟ್ ತೆಗೆದಿದ್ದೀವಿ ನಾವೀಗ ಸದ್ಯಕ್ಕೆ ಏನೋ ಈ ಗ್ಯಾರಂಟಿಗಳೆಲ್ಲ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಅವ್ರು 1,300 ಕೋಟಿ ಈ ಸತಿ 15,000 ಕೋಟಿ ಇಷ್ಟನ್ನ ತಗೊಂಡಂತ ಸರ್ಕಾರ ಈ ಒಂದು ಕೆಲಸ ಮಾಡೋದು ಏನು ಆಶ್ಚರ್ಯ ಇಲ್ಲ. ಬಹುಶಃ ಇದ್ರ ಬಗ್ಗೆ ತನಿಖೆ ಆಗ್ಬೇಕು, COD ತನಿಖೆ ಅರೇಂಜ್ ಮಾಡಬೇಕು, ಮತ್ತೆ ಯಾರ್ಯಾರು ಅವ್ರ ಹೆಸರು ಹೇಳಿದ್ದಾರೆ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಐ ಥಿಂಕ್ ಸ್ಮಾಲ್ ಪಾಯಿಂಟ್ ನಿಮ್ಗೆ ಆಡ್ ಮಾಡ್ಬಿಡ್ತೀನಿ. ಇದು ಅಧಿಕಾರಿಯುತವಾಗಿ ಹಣವನ್ನ SC/ST ಕಮಿಟಿಯಿಂದ ಪಡ್ಕೊಂಡಿರೋಂಥದ್ದಲ್ಲ, ಇದು ಕ್ಲಿಯರ್ ಕಟ್ ಆಫ್ ಕರಪ್ಷನ್ ಇಶ್ಯೂ. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಗಿದೆ, 87 ಕೋಟಿ ಹೋಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಮಿನಿಸ್ಟರ್ಗೆ ಗೊತ್ತಿಲ್ಲ ಅದು ಅಂತ ಹೇಳ್ತಾ ಇದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೈ ತೊಳ್ಕೊಳ್ಳೋ ವಿಚಾರ ಇದು ಎಲ್ಲ ಒಂದ್ ಕಡೆ ಯಾವ್ದೋ ಭಾಗ್ಯಕ್ಕೆ ಹೋಗಿದೆ ಹಣ ಅಲ್ಲ, ಇದು ಅಫಿಷಿಯಲ್ ಕಮ್ಯುನಿಕೇಟ್ ಆಗಿರೋ ಹಣ ಅಲ್ಲ. ಇದಾಗಿರುವಂತದ್ದು ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಕ್ಲಿಯರ್ ಕಟ್ ಆಗಿ ಬರ್ತಾ ಇದೆ. ಅದಕ್ಕೆ ನಾನು ನೋಡಿ ನಾನು ಅದನ್ನ ಯಾಕೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಬಟ್ ಈಗ ಇದಕ್ಕೆ ಪ್ಯಾರಲಲ್ ಆಗಿ ನಾವು ನೋಡಿದ್ದೇವೆ ಈಶ್ವರಪ್ಪನವರ ಕೇಸ್. ಈಶ್ವರಪ್ಪನವರ ಕೇಸ್ ಬಂದಾಗ ಅಲ್ಲೂ ಒಬ್ಬ ವ್ಯಕ್ತಿ ನಾವು ಸೂಸೈಡ್ ಮಾಡ್ಕೊಂಡಾಗ ಕಾಂಗ್ರೆಸ್ನವರು ಡಿಮಾಂಡ್ ಮಾಡಿದ್ರು ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ. ಅವರು ಒಂದು ಫ್ಯೂ ಡೇಸ್ ಅಲ್ಲಿ ಅವರು ರಾಜೀನಾಮೆ ತಗೊಂಡ್ರು. ರಾಜೀನಾಮೆ ಆವಾಗ ತಗೊಂಡಿರತಕ್ಕಂಥ ಅವರು ಇವತ್ತು ಯಾಕೆ ಇವ್ರ ಬಗ್ಗೆ ಡಿಫೆಂಡ್ ಮಾಡ್ತಾ ಇದ್ದಾರೆ ಮಿನಿಸ್ಟರು? ಸುಧಾಕರ್ ಅವ್ರ ಮಾತು ಕೇಳಿದ್ರೆ ನಿಜವಾಗ್ಲೂ ಇಂಥ ಮಂತ್ರಿಗಳು ಇರ್ಲಿಕ್ಕೆ ಸಾಧ್ಯವ ಅಂತ ಹೇಳಿ. ಸೊ ಇಂಥ ಒಂದು ಗಂಭೀರವಾದಂತ ಆರೋಪ ಬಂದಿರೋದ್ರಿಂದ ಇಮಿಡಿಯೇಟ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ ವಾಪಸ್ ತರಿಸ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ನಾಗೇಂದ್ರ ಅವರು. ಅದು ಬಂತಾ ಇಲ್ವಾ, 1 ಅವರ್ ಕಳೆದೋಗಿದೆ, ಗೊತ್ತಿಲ್ಲ. ಹೆಂಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡ್ತಿದ್ದಾರೆ ಹಣ ವಾಪಸ್ ಬರುತ್ತೆ ಅಂತ ಹೇಳಿ. ಈಗ ಹಣ ವಾಪಸ್ ಬಂದ್ಬಿಡ್ತು, ಪ್ರಾಣ ವಾಪಸ್ ಬರುತ್ತೆ. ಅಪ್ಪ ಕಣ್ಣೀರ್ ಹಾಕ್ತಾ ಕೂತಿದ್ದಾರೆ ಹೆಣ್ಮಗಳು, ಪ್ರಾಣ ವಾಪಸ್. ಚಿಕ್ಕ ಬ್ರೇಕ್ ನ ಸಮಯ ಸರ್. ನೀರವ್ರೆ 6 ಗಂಟೆ ಒಳಗಡೆ ಹಣವನ್ನ ವಾಪಸ್ ಹಾಕ್ಸ್ಲೇಬೇಕು. ಬಂದೆ ಅವ್ರು ಉತ್ತರ ಕೊಡ್ಲಿ, ಆಮೇಲೆ ಕೌಂಟರ್ ಮಾಡಕ್ ನಿಮಗೆ ಇದ್ದೇ ಇದೆ ಅವಕಾಶ. ಅಂದ್ರೆ ಮಾತಾಡಿ ಇದ್ರ ಜೊತೆಗೆ ಉತ್ತರ ಕೊಟ್ಬಿಡಿ. ಅಂದ್ರೆ ಅವ್ರಿಗೆ ಅಷ್ಟು ಖಾತ್ರಿ ತುಂಬಾ ಕಿರ್ಚಾಡ್ತಾ ಇದ್ದಾರೆ, ಏನೇನೋ ವಿಷಯ ಮಾತಾಡಿದ್ರೆ ವಿಷಯ ಅದಲ್ಲ. ವಿಷಯ ಇರುವಂತದ್ದು ಹೇಗೆ ಟ್ರಾನ್ಸ್ಫರ್ ಆಯ್ತು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. MD ಯ ಸೈನ್ ಅನ್ನ ನಕಲಿ ಮಾಡಲಾಗಿದೆ, ಆ ಸೈನ್ ಅನ್ನ ಅದನ್ನು ಸಹ FSL ಗೆ ಕಳಿಸಿದ್ದಾರೆ. ಯಾರ ಸೈನ್ ನ ಮುಖಾಂತರ ಇದು ಎಲ್ಲಿಗೋ ಹೋಗಿದ್ದಲ್ಲ, ಇನ್ನೊಮ್ಮೆ ಬರೋದಕ್ಕೆ ಇದು ಇನ್ನೊಂದು ಬ್ರಾಂಚ್ ಗೆ ಟ್ರಾನ್ಸ್ಫರ್ ಆಗಿದೆ, ಯಾರ ಕೈಗೆ ಅಲ್ಲ. ಯೂನಿಯನ್ ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ರಾಂಚ್ ಗೆ ಹೋಗಿದೆ, ಅದೀಗ ವಾಪಸ್ ತರಿಸ್ತೀವಿ ಅಂತ ಹೇಳಿರುವಂತದ್ದು. ಕಮಿಷನ್ ಹೋಗಿದೆ, ಯಾವ್ದೋ ಫೇಕ್ ಬಿಲ್ ಮಾಡಿ ಟೆಂಡರ್ ಪಾಸ್ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕ್ ವಸಂತ ನಗರ ಬ್ರಾಂಚ್ ಇಂದ MG ರೋಡ್ ಬ್ರಾಂಚ್ ಅಲ್ಲಿ ಟ್ರಾನ್ಸ್ಫರ್ ಆಗಿರೋದಲ್ಲ, ಮತ್ತೊಂದು ಉಪಖಾತೆ ತೆಗೆದಿರೋದು. ಇಡೀ ಹಣವನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬ್ರಾಂಚ್ ಅಲ್ಲೂ ಇಲ್ಲ ಹಣ, MG ರೋಡ್ ಬ್ರಾಂಚ್ ಅಲ್ಲೂ ಹಣ ಇಲ್ಲ. ಡೈಲ್ಯೂಟ್ ಮಾಡೋ ಪ್ರಯತ್ನ ಮಾಡ್ತಾರೆ ರಾಜಕಾರಣಿಗಳು. ಡೈಲ್ಯೂಟ್ ಮಾಡೋ ಪ್ರಯತ್ನ ರಾಜಕಾರಣಿಗಳು ಮಾಡ್ತಾರೆ. ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ MD ಅವರ ಸಿಗ್ನೇಚರ್ ನಕಲು ಮಾಡಲಾಗಿದೆ. ಎರಡನೇದಾಗಿ ಬ್ಯಾಂಕಿನ ಅಧಿಕಾರಿಗಳು ಸಹ ಅದರಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ MD ಯ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಸಚಿವರ ಗಮನಕ್ಕೆ ಬರಕ್ ಸಾಧ್ಯ ಇದೆಯಾ? ಬಂದಿಲ್ಲ. ಈಗ ಗಮನಕ್ಕೆ ಬಂದಿದೆ ಅಂದಾಗ ಅದು ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅದು ವಾಪಸ್ ಬರಬೇಕು. ಮತ್ತೆ ತನಿಖೆಗೆ ಇಮಿಡಿಯೇಟ್ ಆಗಿ ಈಗ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಹೇಶ್ ಜಿ ವಿಜಯ್ ಅವರಿಗೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರಿಗೆ ನಾಗೇಂದ್ರ ಅವ್ರು ಹೇಳ್ತಾರೆ, ಸ್ಯೂಸೈಡ್ ಆಗೋಕ್ ಮುಂಚೆನೆ ಈ ರೀತಿ ಹಣ ಮಿಸ್ ಆಗಿದೆ ಅನ್ನೋ ಗಮನ ನನಗೆ MD ತಂದಿದ್ದಾರೆ. ಅದ್ ಹೆಂಗಾಯ್ತೋ ಇವ್ರು ಟೆಕ್ನಿಕಲಿ ಹೇಳ್ತಿರೋ ಹಂಗೆ ಫೋರ್ಜ್ ಆಯ್ತೋ, ಮತ್ತೊಂದಾಯ್ತೋ, ಮಗದೊಂದಾಯ್ತೋ, ಏನೋ ಆಗಿದೆ ಅನ್ನೋದ್ರ ಗಮನ ಸಚಿವರಿಗಿದೆ. ಏನು ಮಾಡಿದ್ರು ಪ್ರಾಣ ಉಳಿಸ್ಲಿಕ್ಕೆ? ಹಿಂಗಾಗತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವೇ? ಇಲ್ಲಿವರೆಗೂ ಕಂಪ್ಲೇಂಟ್ ಪ್ರಶ್ನೆ ಹೇಳಿ ಮಹೇಶ್, ಆತ್ಮಹತ್ಯೆ ಫೋರ್ಜರಿ ಸರ್ಕಾರದ
ಚೆಕ್ ಅನ್ನ ಫೋರ್ಜರಿ ಮಾಡಬಹುದು ಅಂತ ಆದರೆ ಆಡಳಿತ ಯಾವ ಮಟ್ಟಕ್ಕಿದೆ ಅನ್ನೋದು ಮೊದಲು ಸಾಥ್ ನಿಮ್ಮ ಶೋಭಾ ಕರಂದ್ಲಾಜೆ ಅದು ಕೇಂದ್ರ 80 ಸಚಿವರು, ಕೋಟಿ. ಕೇಂದ್ರ ಸಚಿವರು, 80 ಶೋಭಾ ಕೋಟಿ ಕರಂದ್ಲಾಜೆ ತೆಗಿಲಿಕ್ಕಾಗಲ್ಲ. ಕೇಂದ್ರ ಸಚಿವರು, 80 ಅವ್ರ account ದುಡ್ಡೇ ಕೋಟಿ ಹೋಗಿದೆ. ಸರ್ಕಾರದ ಶೋಭಾ ದುಡ್ಡನ್ನ ಕರಂದ್ಲಾಜೆ ಫೋರ್ಜರಿ ಮಾಡ್ಬೋದು ಕೇಂದ್ರ ಅಂತಂದ್ರೆ ಸಚಿವರಾಗಿದ್ರು, ಅವರ ಕಾಂಗ್ರೆಸ್ಸಿನ account ದುಡ್ಡು ಗೌರ್ಮೆಂಟ್ ಹೋಗಿದೆ. ಅಡ್ಮಿನಿಸ್ಟ್ರೇಷನ್ 20 second time ನೋಡಿ. ಅಡ್ಮಿನಿಸ್ಟ್ರೇಷನ್ ಯಾವ ತರ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಕೇಂದ್ರ ಸಚಿವರ account ಹೇಗ್ರಿ ಹೋಯ್ತು? ಮಹೇಶ್ ಜಿ, ಕೇಂದ್ರ ಸಚಿವರ ಮಹೇಶ್ ಜಿ ಅವರ account ಸಮಯ ಹೇಗೆ ಹೋಯ್ತು? ಮುನೀರ್ ಅವರೇ, ಮಹೇಶ್ ಜಿ ಅವರ ಸಮಯ. ಮಹೇಶ್ ಜಿ ಮುಗಿಸಿ ಬೇಗ. ಮಹೇಶ್ ಜಿ 15 ಕೇಳಿ ಮಾ, 15 seconds. ಈ ಕಡೆ 15 seconds. 15 seconds. ನಾನು ಅವ್ರನ್ನೂ ತಡೆದೆ. ನನ್ನ ಗಂಟ್ಲು ಹೋಯ್ತು ಅವ್ರನ್ನ ತಡೆಯೋ ಪ್ರಯತ್ನದಲ್ಲಿ. ಸರ್ಕಾರದ ಯಾವ್ದಾರ ಹಣನ ಯಾವ್ದಾರ ಒಂದು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಒಂದು ಉದ್ದೇಶ ಇರುತ್ತೆ, ಒಂದು ಹೆಡ್ ಆಫ್ ಅಕೌಂಟ್ ಅಂತ ಇರುತ್ತೆ, ಅದಕ್ಕೆ ಒಂದು ಪರ್ಪಸ್ ಅಂತ ಇರುತ್ತೆ. 80 ಕೋಟಿ ರೂಪಾಯಿನ ವಾಲ್ಮೀಕಿ ಎಲ್ಲದೂ ಅಭಿವೃದ್ಧಿ ಸರಿ, ನಿಗಮದಿಂದ ಆದ್ರೆ forgery ಕೊಡಬೇಕು ಮಾಡೋದಿದೆಯಾ? ಅಂತಂದ್ರೆ ಇದ್ರ forgery ಒಳಗಡೆ ಮಾಡೋದಿದೆಯಾ? ದೊಡ್ಡದಾದಂತ ಒಂದು ಕಾನ್ಸ್ಪಿರಸಿ, ಒಂದು ದೊಡ್ಡದಾದಂತ ಲೂಟಿ ಮಾಡುವಂತ ಹುನ್ನಾರ, ಲೂಟಿ ಲೂಟಿ ಮಾಡುವಂತ ಹುನ್ನಾರ. ಇದು ರವಿಚಂದ್ರ ಅವರೇ, ಲೂಟಿ ಮಾಡುವಂತ ರವಿಚಂದ್ರ ಅವರೇ, ಹುನ್ನಾರ. ಇಂಥ ಪ್ರಕರಣದಲ್ಲಿ ಮೊದಲು ಏನಾಗುತ್ತೆ ನಾನು ಗೊತ್ತಾ ಕಡೆಗೆ? ನೈತಿಕತೆ ಏನಾಗುತ್ತೆ? ಮಾತನಾಡ್ತಕ್ಕಂಥ 10 ಕಾಂಗ್ರೆಸ್ seconds ಅವ್ರಿಗೆ ನೈತಿಕತೆಯನ್ನು ಮೊದಲು ರಾಜೀನಾಮೆ ಕೊಡಿ. ಇಲ್ಲ, ನೀವು ಹಿಂಗೆ ನಾನು ರಾಜೀನಾಮೆ ಕೊಡ್ಬೇಕು. ಇನ್ನೊಂದು ಬ್ರೇಕ್ ಇಲ್ಲ, ಆಡಳಿತ ಮಾಡಕ್ಕೆ ವಿಫಲರಾಗಿರ್ತಕ್ಕಂಥ ಸಿದ್ದರಾಮಯ್ಯ ರಾಜೀನಾಮೆ ಇಬ್ರು ಕೊಡ್ಬೇಕು. ಡಿಸೈಡ್ ಮಾಡ್ಕೊಂಡು ಬಂದಿರೋಂಗಿದೆ. ಜನರಿಗೆ ಏನು ಕೇಳಿಸಬಾರ್ದು. ಆಯ್ತು, ಯಾಕಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು. ಆಡಳಿತ ಮಾಡಕ್ಕೆ ಬರ್ತಾರೆ ಮಾತನಾಡೋಕೆ ವಿಚಾರಗಳು ಬಹಳಷ್ಟಿದೆ. ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿದ್ರೆ ನಿಮಗೂ ಕೇಳಿಸ್ಕೊಳ್ಳೋರ್ಗೂ ಒಳ್ಳೇದು. ರವಿಚಂದ್ರ ಅವರೇ, ಇಂಥ ಪ್ರಕರಣದಲ್ಲಿ ಕಡೆಗೆ ಏನಾಗುತ್ತೆ ಗೊತ್ತಾ? ಇಂಥ ಪ್ರಕರಣದಲ್ಲಿ ಕಡೆಗೆ ಅವರಂತೆ ಇವರಂತೆ ಇವರಂತೆ ಅವರಂತೆ ಅಂತಂದು ಇಡೀ ಪ್ರಕರಣವನ್ನ ಡೈಲ್ಯೂಟ್ ಮಾಡಿ ಆ ಹೆಣ್ಮಗಳು ಆಗ್ರಹಿಸ್ತಿದ್ದಾಳಲ್ಲ ನ್ಯಾಯ, ಅದು ಅವ್ರ ಜೊತೆನೆ ಹೋಯ್ತು ಮೇಲೆ ಅಷ್ಟು ಅನ್ಕೊಂಡು ಕೈ ಮುಗಿದು ಬಿಡ್ಬೇಕು.